ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ಅಪ್ಪ ತಿಳಿಸ್ಕೊಡ್ತಾ ಇದೆ ಅಂತಂದ್ರೆ, ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಗಳಿಗೆ ಐ ಕಾರ್ಡ್ ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಿಮ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದೀನಿ. ಸೊ ನೀವು ತುಂಬಾ ಜನ ಯೂಟ್ಯೂಬರ್ಸ್ ಗಳ ವಿಡಿಯೋಗಳೆಲ್ಲ ನೋಡಿರ್ಬೋದು. ಸೊ ಇಲ್ಲಿ ಐ ಕಾರ್ಡ್ ಹಾಕಿರ್ತೀನಿ ಅಂತ ಹೇಳಿರ್ತಾರೆ. ಸೊ ಅದು ಐ ಕಾರ್ಡ್ ಎಲ್ಲಿರುತ್ತೆ ಮತ್ತು ಅದು ಯಾವ ರೀತಿ ಅಪ್ಲೈ ಮಾಡೋದು, ನಿಮ್ಮ ಒಂದು ವಿಡಿಯೋಗೆ ಯಾವ ರೀತಿ ಅದನ್ನ ಆಡ್ ಮಾಡೋದು ಅಂತ ನಿಮ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದೀನಿ. ಹಾಗೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನನ್ನ ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ, ಫಾಲೋ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಆಗ್ತಾರ ಬನ್ನಿ ಇವತ್ತಿನ ಒಂದು ಟ್ಯೂಟೋರಿಯಲ್ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಸೊ ಕ್ರೋಮ್ ಬ್ರೌಸರ್ಗೆ ಓಪನ್ ಮಾಡಿದ್ಮೇಲೆ ನಿಮ್ಮ ಒಂದು ಜಿಮೇಲ್ ಅಕೌಂಟಿಂದ ನೀವು ಲಾಗಿನ್ ಆಗಿ ಆಟೋಮೆಟಿಕ್ ಲಾಗಿನ್ ಆಗಿರುತ್ತೆ ಆಲ್ರೆಡಿ. ಸೊ ಒಂದೊಂದು ಟೈಮಲ್ಲಿ ಲಾಗೌಟ್ ಆಗಿರುತ್ತೆ, ನೀವು ಲಾಗಿನ್ ಆಗಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಮೇಲೆಗಡೆ ಇಲ್ಲಿ ರೈಟ್ ಸೈಡಲ್ಲಿ ಮೇಲೆ 3 ಡಾಟ್ ಕಾಣಿಸುತ್ತೆ. ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಸ್ಕ್ರೋಲ್ ಅಪ್ ಮಾಡಿದಲ್ಲಿ ಡೆಸ್ಕ್ಟಾಪ್ ಸೈಡ್ ಪಕ್ಕ ಒಂದು ಖಾಲಿ ಬಾಕ್ಸ್ ಕಾಣಿಸುತ್ತೆ. ಆ ಖಾಲಿ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಆ ಖಾಲಿ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ಹೋಮ್ ಸ್ಕ್ರೀನಲ್ಲಿ ಯೂಟ್ಯೂಬ್ ಇರುತ್ತೆ. ಇಲ್ಲ ಅಂತ ನೀವು ಸರ್ಚ್ ಬಾರಲ್ಲಿ ಕೂಡ ಸರ್ಚ್ ಮಾಡ್ಬೋದು. ನಾನಿವಾಗ ನನ್ನೊಂದು ಹೋಮ್ ಸ್ಕ್ರೀನಲ್ಲಿ ಯೂಟ್ಯೂಬ್ ಅಂತ ಇದೆ, ಆ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ಕೂಡ ಆಟೋಮೆಟಿಕ್ ಲಾಗಿನ್ ಆಗಬೇಕಾಗುತ್ತೆ. ಸೊ ಆಟೋಮೆಟಿಕ್ ಲಾಗಿನ್ ಆಗುತ್ತೆ, ಬಟ್ ಒಂದೊಂದು ಸಲ ಲಾಗೌಟ್ ಆಗಿರುತ್ತೆ, ನೀವು ಲಾಗಿನ್ ಆಗಬೇಕಾಗುತ್ತೆ. ಓಕೆನಾ, ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಸೊ ಇಲ್ಲಿ ನಿಮ್ಮ ಮೇಲೆಗಡೆ ಇಲ್ಲಿ ಪ್ರೊಫೈಲ್ ಕಾಣಿಸುತ್ತೆ. ಓಕೆನಾ, ಸೊ ಝೂಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಪ್ರೊಫೈಲ್ ಕಾಣಿಸುತ್ತೆ, ನಿಮ್ಮೊಂದು ಪ್ರೊಫೈಲು. ಆ ಪ್ರೊಫೈಲ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಲೈಕ್ ನಿಮ್ಮೊಂದು ಚಾನಲ್ನ ಲೋಗೋ, ಆ ಲೋಗೋ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಆ ಲೋಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಹಲವಾರು ಆಪ್ಷನ್ ಬರುತ್ತೆ. ಓಕೆನಾ, ಲೋಡ್ ಆಗ್ತಾ ಇದೆ. ಓಕೆ, ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಹಲವಾರು ಆಪ್ಷನ್ ಬರುತ್ತೆ. ಯುವರ್ ಚಾನಲ್, ಪರ್ಚೇಸ್, ಮೆಂಬರ್ಶಿಪ್ ಹೋದಲ್ಲ. ಸೊ ಇಲ್ಲಿ ನಿಮಗೆ 3ನೇ ಆಪ್ಷನ್ನು ಯೂಟ್ಯೂಬ್ ಸ್ಟುಡಿಯೋ ಅಂತ ಒಂದು ಆಪ್ಷನ್ ಇದೆ. ಆ ಯೂಟ್ಯೂಬ್ ಸ್ಟುಡಿಯೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಒಂದು ನಿಮಿಷ ಲೋಡ್ ಆಗ್ತದೆ. ಯೂಟ್ಯೂಬ್ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಚಾನಲ್ನ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಆಮೇಲೆ ನಿಮ್ಮೊಂದು ಚಾನಲ್ ಅನಾಲಿಟಿಕ್ಸ್ ಎಷ್ಟು, ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ತಿಳಿಸ್ಕೊಡುತ್ತೆ ಈ ಒಂದು ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನಲ್ಲಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಿಮಗೆ ಇಲ್ಲಿ ನಿಮ್ಮ ಲೆಫ್ಟ್ ಸೈಡಲ್ಲಿ ಆಪ್ಷನ್ಗಳಿದೆ. ಒಂದು ಅನಾಲಿಟಿಕ್ಸ್ ಆಪ್ಷನ್ನು, ಇದನ್ನ ಡ್ಯಾಶ್ಬೋರ್ಡ್ ಆಪ್ಷನ್ ಫಸ್ಟು ಅಂತು. ಸೊ ಅದ್ರ ಪಕ್ಕ ಕೆಳಗಡೆ ನಿಮಗೆ ಒಂದು ವಿಡಿಯೋ ಆಪ್ಷನ್ ಕಾಣಿಸುತ್ತೆ. ಓಕೆನಾ, ಆ ವಿಡಿಯೋ ಆಪ್ಷನ್ ಮೇಲೆ ನೀವು ಒಂದೇ ಕ್ಲಿಕ್ ಮಾಡಿ. ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಮಾಡಿರುವಂತಹ ವಿಡಿಯೋಗಳ ಲೀಸ್ಟ್ ಬರುತ್ತೆ. ಓಕೆನಾ, ಹಾಗೆ ಇದರಲ್ಲಿ ಕಾಪಿರೈಟ್ ಕೂಡ ಚೆಕ್ ಮಾಡ್ಕೋಬೋದು. ಹಿಂದಿನ ಒಂದು ವಿಡಿಯೋದಲ್ಲಿ ಈ ಕಾಪಿರೈಟ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ನಿಮಗೆ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದರ ಒಂದು ವಿಡಿಯೋ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಂದರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ. ಇವಾಗ ನಿಮ್ಮ ಒಂದು ವಿಡಿಯೋದ ಯಾವ ಒಂದು ವಿಡಿಯೋಗೆ ನೀವು ಐ ಕಾರ್ಡ್ ಹಾಕಬೇಕಂತ ಇರ್ತೀರಾ, ಆ ಒಂದು ವಿಡಿಯೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂತಂದರೆ, ಅಲ್ಲಿ ನಿಮ್ಮೊಂದು ತಮ್ನೇಲ್ ಹಾಕಿರ್ತೀರಲ್ವ, ಆ ತಮ್ನೇಲ್ ಫೋಟೋ ಮೇಲೆ ಸುಮ್ಮನೆ ಕ್ಲಿಕ್ ಮಾಡಿ. ಸೊ ಸುಮ್ಮನೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ವಿಡಿಯೋ ಡೀಟೇಲ್ಸ್ ಬರುತ್ತೆ. ಓಕೆನಾ, ವಿಡಿಯೋ ಡೀಟೇಲ್ಸಲ್ಲಿ ನೀವು ಹಾಕಿರುವಂತಹ ಟೈಟಲು, ಡಿಸ್ಕ್ರಿಪ್ಷನ್ ಎಲ್ಲ ಬರುತ್ತೆ. ಸೊ ಇಲ್ಲಿ ನೀವು ಸ್ವಲ್ಪ ರೈಟ್ ಸೈಡು, ನೀವು ಲೆಫ್ಟ್ ಸೈಡ್ ನೀವು ಸ್ಕ್ರೋಲ್ ಲೆಫ್ಟ್ ಸೈಡ್ ಮಾಡಿಕೊಂಡ್ರೆ ನೀವು ಸುಮ್ಮನೆ ಹಿಂಗೆ ಮೇಲೆಗಡೆ ಬನ್ನಿ. ಸೊ ಇಲ್ಲಿ ನಿಮಗೆ ಕಾರ್ಡ್ಸ್ ಅಂತ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಎಂಡ್ ಸ್ಕ್ರೀನ್ ಒಂದಿದೆ, ಸಬ್ ಟೈಟಲ್ಸ್ ಒಂದಿದೆ, ಲಾಸ್ಟಲ್ಲಿ ಐ ಕಾರ್ಡ್ಸ್ ಅಂತ ಒಂದಿದೆ ಅಲ್ಲ, ಅದ್ರ ರೈಟ್ ಸೈಡಲ್ಲಿ ನಿಮಗೆ ಪೆನ್ಸಿಲ್ ಮಾರ್ಕ್ ಕಾಣಿಸುತ್ತೆ. ಆ ಪೆನ್ಸಿಲ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಆ ಪೆನ್ಸಿಲ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೀವು ಹಾಕಿರುವಂತಹ ಐ ಕಾರ್ಡಲ್ಲಿ ಏನೇನು ಹಾಕಿರುತ್ತೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಬರುತ್ತೆ ಇಲ್ಲಿ. ಸೊ ನೋಡ್ತಾ ಇರ್ಬೋದು, ನಾನು 3 ವಿಡಿಯೋ ಮತ್ತು 2 ಪ್ಲೇ ಲಿಸ್ಟ್ ಹಾಕಿದ್ದೀನಿ. ಸೊ ಇವಾಗ ಇದನ್ನ ಡಿಲೀಟ್ ಮಾಡ್ತೀನಿ. ಓಕೆ, ಮತ್ತೆ ನಿಮಗೋಸ್ಕರ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ನಾನು ಇವಾಗ ಎಲ್ಲದನ್ನು ಡಿಲೀಟ್ ಮಾಡಿದ್ದೀನಿ. ಓಕೆನಾ, ಇದರಲ್ಲಿ ನಿಮಗೆ 5 ಆಪ್ಷನ್ ಬರುತ್ತೆ ಐ ಕಾರ್ಡ್ ಹಾಕೋಕ್ಕೆ. 2 ಪ್ಲೇ ಲಿಸ್ಟ್ ಕೂಡ ಹಾಕೋಬೋದು, ಇಲ್ಲ ಅಂತಂದರೆ 5 ಕೂಡ ನೀವು ವಿಡಿಯೋ ಹಾಕೋಬೋದು. ನಾನು ಇವಾಗ ಪ್ಲೇ ಲಿಸ್ಟ್ ಪಕ್ಕ ನಿಮಗೆ ರೈಟ್ ಸೈಡಲ್ಲಿ ಒಂದು ಪ್ಲಸ್ ಐಕಾನ್ ಕಾಣಿಸುತ್ತೆ. ಆ ಪ್ಲಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ 2 ಪ್ಲೇ ಲಿಸ್ಟು ನೀವು ಕ್ರಿಯೇಟ್ ಮಾಡಿರೋದು ಬರುತ್ತೆ. ನೀವು ಎಷ್ಟು ಪ್ಲೇ ಲಿಸ್ಟ್ ಕೂಡ ಕ್ರಿಯೇಟ್ ಮಾಡಿದ್ರು ಅಲ್ಲಿ ಬರುತ್ತೆ ಡೀಟೇಲ್ಸು. ನಾನು ನೀವು 2 ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಇವಾಗ ನನಗೆ ಯಾವ ಒಂದು ಪ್ಲೇ ಲಿಸ್ಟ್ ಬೇಕು ಆ ಒಂದು ಪ್ಲೇ ಲಿಸ್ಟ್ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊತೀನಿ. ಮೊದಲನೇದಾಗಿ ನಾನು ಮೂವಿ ಸಾಂಗ್ಸ್ ರಿವ್ಯೂನ ಒಂದು ಪ್ಲೇ ಲಿಸ್ಟ್ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಮತ್ತೆ ಅಲ್ಲಿ ಪ್ಲಸ್ ಕಾರ್ಡ್ಸ್ ಅಂತ ಒಂದು ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಆಪ್ಷನ್ ಬರುತ್ತೆ. ಮತ್ತೆ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬಗ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಕಾರ್ಡ್ಸ್ ಪ್ಲಸ್ ಕಾರ್ಡ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ವಿಡಿಯೋ ಕ್ಲಿಕ್ ಮಾಡ್ತೀನಿ. ವಿಡಿಯೋ ಕ್ಲಿಕ್ ಮಾಡಿದ ತಕ್ಷಣ ನಾನು ಏನೇನು ವಿಡಿಯೋ ಮಾಡಿದ್ದೀನಿ ಅವೆಲ್ಲ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಯಾವ ಒಂದು ವಿಡಿಯೋ ನೀವು ಕಾರ್ಡ್ಸ್ ಹಾಕಬೇಕು ಅಂತ.
ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಯಾವ ಒಂದು ವಿಡಿಯೋ ಬೇಕೋ ಆ ಒಂದು ವಿಡಿಯೋನ ನೀವು ಕೂಡ ಸರ್ಚ್ ಕೂಡ ಮಾಡಿ ನೀವು ಇಲ್ಲಿ ತೊಗೋಬೋದು. ಸೊ ನಾನು ನೀವು ರ್ಯಾಂಡಮಾಗಿ ಸೆಲೆಕ್ಟ್ ಮಾಡ್ತೀನಿ, ಓಕೆನಾ. ಸೊ ಇಲ್ಲಿ 3 ಲೈನಾಗಿ ಫಸ್ಟಿಂದ 3 ವೀಡಿಯೋ ಐತೆ. ಆ 3 ವೀಡಿಯೋನ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಳ್ಳಿ. ಸುಮ್ಮನೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ್ಯಡ್ ಆಗ್ತಾ ಹೋಗುತ್ತೆ. ಮತ್ತೆ ಪ್ಲಸ್ ಕಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ವಿಡಿಯೋನ ಆ್ಯಡ್ ಮಾಡ್ತೀನಿ. ಸೊ ಮತ್ತೆ ಅದನ್ನ ಕ್ಲಿಕ್ ಮಾಡಿ ಮತ್ತೆ ಆ್ಯಡ್ ಮಾಡ್ತೀನಿ. ಓಕೆ, ಇದಾದಮೇಲೆ ನಿಮಗೆ ಇಲ್ಲಿ ಮೇಲೆ ಸೇವ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ, ಓಕೆನಾ. ಡಿಸ್ಕಾರ್ಡ್ ಚೇಂಜಸ್ ಅಂತ ಇದೆ, ಮತ್ತು ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಇದೆ. ಸೊ ಇವಾಗ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಡಿಸ್ಕಾರ್ಡ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮಗೋಸ್ಕರ ಕೂಡ ಮತ್ತೆ ನಾನು ಅದನ್ನೇ ಹಾಕೋದು. ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೇವ್ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ ಐ ಕಾರ್ಡು ಹೋಗಿರುತ್ತೆ, ಓಕೆನಾ. ನೋಡ್ತಾ ಇರ್ಬೋದು ನನ್ನ ಒಂದು ಐ ಕಾರ್ಡ್ ಆಗಿರುತ್ತೆ. ಸೊ ಇವಾಗ ನಾನಿವಾಗ ನನ್ನ ಒಂದು ಯೂಟ್ಯೂಬ್ಗೆ ಹೋಗ್ತೀನಿ. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಇವಾಗ ಹಾಕಿರುವಂತಹ ಒಂದು ವಿಡಿಯೋಗೆ ಐ ಕಾರ್ಡ್ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳೋದಾದರೆ, ಇವಾಗ ನನ್ನ ಒಂದು ಯಾವುದಾದ್ರು ರ್ಯಾಂಡಮ್ ಆಗಿ ನಾನು ಸರ್ಚ್ ಮಾಡ್ತೀನಿ, ಓಕೆನಾ. ನೋಡ್ತಾ ಇರ್ಬೋದು ಇವಾಗ ನಾನು ರ್ಯಾಂಡಮ್ ಆಗಿ ನಿನ್ನೆ ಮಾಡಿರುವಂಥ ಒಂದು ವಿಡಿಯೋನ ತೆಗೆದ್ಬಿಟ್ಟು ಇವಾಗ ಇಲ್ಲಿ ಮೇಲೆಗಡೆ ನಿಮಗೆ ನಿಮ್ಮ ರೈಟ್ ಸೈಡಲ್ಲಿ ಮೇಲೆ 3 ಡಾಟ್ ಕಾಣಿಸುತ್ತೆ. ಆ 3 ಡಾಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಗಳು ಬರುತ್ತೆ, ಓಕೆನಾ. ಹಲವಾರು ಆಪ್ಷನ್ನಲ್ಲಿ ಇಲ್ಲಿ ನಿಮಗೆ ಐ ಫ್ರಮ್ ಧೀರಜ್ ವಿಕ್ಕಿ ಅಂತ ನಿಮಗೆಲ್ಲ ಆಪ್ಷನ್ ಕಾಣಿಸುತ್ತೆ, 3ನೇ ಆಪ್ಷನ್ನು. ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನೀವು ಕ್ಲಿಕ್ ಮಾಡಿಕೊಂಡ್ರೆ ಸೊ ಈ ರೀತಿಯಾಗಿ ಬರುತ್ತೆ. ಇವಾಗ ನಾನು 2 ಪ್ಲೇ ಲಿಸ್ಟ್ ಹಾಕಿದ್ದೆ, 3 ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕಿದ್ದೆ. ಸೊ ಇದು ನಿಮಗೆ ನಿಮ್ಮ ಸಿಗುತ್ತೆ. ಇಲ್ಲಿ ಆ 3 ಡಾಟ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ 3ನೇ ಆಪ್ಷನ್ನು ಐ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಐ ಕಾರ್ಡ್ ಬರುತ್ತೆ. ಇದು ಬೆಸ್ಟ್ ಆ್ಯಂಡ್ ಈಸಿ ಆ್ಯಂಡ್ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಹೋಪ್ಲಿ ನೀವು ಈ ಒಂದು ವಿಡಿಯೋನ ಎಂಜಾಯ್ ಮಾಡಿದಿರಾ ಅಂತ ಅನ್ಕೊಂಡಿರ್ತೀನಿ. ಸೊ ಯಾವ ರೀತಿ ಇಷ್ಟ ಆಗಿದೆ ವಿಡಿಯೋ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಮತ್ತು ಈ ಒಂದು ವಿಡಿಯೋನ ನೀವಿನ್ನ ಲೈಕ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ದಯವಿಟ್ಟು ಬೇಗ ಹೋಗಿ ಲೈಕ್ ಮಾಡ್ಕೊಳ್ಳಿ ಮತ್ತು ಚಾನಲ್ನ ಶೇರ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.